ಅಕಸ್ಮಾತ್ ಇಷ್ಟಮೇಲಾದರೂ ಹಾಳಾಗಿ ಇದು ತುಂಬ ಖರ್ಚಾದರೆ ಯೂಟ್ಯೂಬ್ ಚಾನಲೇ ಸ್ಟಾಪ್ ಮಾಡುವಂಥ ಮೇ ಬಿ ಇದು ಎಲ್ಲರೂ ನಮಸ್ತೆ. ದೊಡ್ಡ ಇನ್ಸಿಡೆಂಟ್ ಆಗೋಯ್ತು ನಾನು ಅಂದ್ಕೊಂಡಿರ್ತೀನಿ ಅದು ಆಗಬಾರ್ದು ಅಂತೇಳಿ. ನೋಡಿದ್ರಿ ಶೀಟ್ ಆ್ಯಕ್ಚುಲಿ ನಮ್ಗೆ ಹೋಗಿತ್ತು ಮೇಲೆ ಕಡೆಯಲ್ಲಿ, ಬಟ್ ನಾನು ಅದು ನೆಗ್ಲೆಕ್ಟ್ ಮಾಡಿದ್ದೆ ಬೇರೆ ಹಾಕ್ಬೇಕಂತೆ. ಬಟ್ ಈಗ ಮಳೆಗೆ ನಾನು ಜಸ್ಟ್ ಸ್ನಾನ ಮಾಡಲಿಕ್ಕೆ ಹೋಗಿ ಬಂದೆ. ಇವಾಗ ನೋಡಿದ್ರೆ ಹೀಗಾಗಿದೆ. ಇನ್ನು ಆನ್ ಮಾಡಿ ನೋಡ್ಬೇಕಷ್ಟೇ ಎಂತಾಗಿದೆ ಅಂತೇಳಿ. ಸ್ಟಿಲ್ ಇದರ ಒಳಗೆ ನೀರು ಹೋಗಿದೆ. ತೆಗ್ದಿದ್ದೀನಿ ಈಗ ಸ್ವಲ್ಪ ಒಣಗಿ ಬೆಳಿಗ್ಗೆಯಿಂದ ಸ್ವಲ್ಪ ಈಗ ಬಂದಿದೆ ಆಚೆ. ಈಗ ಇಲ್ಲಿ ತನಕ ನೀರಿತ್ತು ಮಾರ್ನಿಂಗ್. ಅಷ್ಟಿಲ್ಲ ಇದೆ ಅಂತ ಮಾವಿನಕಾಯಿ ಇಲ್ಲಿ ತನಕ ಬಂದಿದೆ ನೀರು. ಸೊ ಡ್ರೈ ಆಗಲಿ ಬಿಟ್ಟಿದ್ದೇನೆ. ಸೊ ನೋಡಿ ಅವಸ್ಥೆ, ಏನು ಮಾಡೋದು. ಇದು ಸಿಸ್ಟಮ್ ಆನ್ ಆಗ್ತಿಲ್ಲ. ಇದು ಸಿ ಪಿ ಇದು ಒಳಗೆ ಸ್ವಲ್ಪ ಇದು ರ್ಯಾಮ್ ಒಳಗೆ ಸ್ವಲ್ಪ ನೀರು ಹೋಗಿದೆ. ಹಾಗೆ ಅದು ಸ್ವಲ್ಪ ಪಸೆ ಇದೆ ಇನ್ನೂ ಕೂಡ. ಅದು ಆಗ್ತಿಲ್ಲ. ನಾನು ಆನ್ ಮಾಡಿದ್ದೆ, ಆನ್ ಆಗ್ತಿಲ್ಲ. ರ್ಯಾಮ್ ಕ್ಲೀನ್ ಮಾಡಿದ್ದೇನೆ, ಸ್ಟಿಲ್ ವರ್ಕ್ ಆಗ್ತಿಲ್ಲ. ನಾನು ತುಂಬ ಟೆನ್ಷನ್ ಆಗ್ತಿದೆ. ಯಾಕೆಂದರೆ ನನ್ನ ಹತ್ರ ಇದ್ದಿದ್ದು ಅದೊಂದು ಮಾತ್ರ ಸಿಸ್ಟಮ್. ಏನು ಎಡಿಟ್ ಮಾಡಲಿಕ್ಕಿದ್ರು ಕೂಡ 4 ವರ್ಷ ಆಗ್ತು ಬಂದು ತಗೊಂಡು. ಈಗ ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಆ ಶೀಟ್ ಚೇಂಜ್ ಮಾಡಿಸ್ಬೇಕಂತೇಳಿ. ರಿಚ್ ಫ್ಯಾನ್ ಅಂದಿದ್ರೆ ಹಾಗೆ ಎಂತ ಮಂಡೆ ಓಡ್ತಿಲ್ಲ ಅಂತ ಮಾಡೋದು ಅಂತೀನಿ. ಆ್ಯಕ್ಚುಲಿ ನಂದು ಯೂಟ್ಯೂಬ್ ಚಾನಲ್ ನಂದು ಮೇಯ್ನ್ ಇದ್ದದ್ದು ಅದರಲ್ಲೇ ಎಲ್ಲ ಕೂಡ. ಈ ಬಿಟ್ಟ ನನ್ನ ಮೊಬೈಲ್ ನಿಮ್ಗೆ ಕೂಡ ಗೊತ್ತಿರೋದು ಮೊಬೈಲ್ ತಗೊಂಡೆ ಹೇಗೆ ಅಂತೇಳಿ. ನಾನು ಎಂತ ಮಾಡೋ ಗೊತ್ತಾಗ್ತಿಲ್ಲ. ಈಗ ಆನ್ ಮಾಡಬೇಕಷ್ಟೇ. ಈಗ ರಿಪೇರಿ ಕೊಡ್ಬೇಕಾದ್ರೆ ತುಂಬ ಖರ್ಚಿರ್ಬೇಕು. ಮೇ ಬಿ ಇದು ಶಾರ್ಟ್ ಸರ್ಕ್ಯೂಟ್ ಶಾರ್ಟ್ ಆಯ್ತಿರ್ಬೇಕು ಒಳಗಡೆ. ಯಾಕೆಂದರೆ ಸಿ ಪಿ ಆನ್ ಇತ್ತು. ಸೊ ಆನ್ ಆಗ್ತಿಲ್ಲ. ಈಗ ತುಂಬ ಟ್ರೈ ಮಾಡ್ತಿದ್ದೇನೆ. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಟೈಮ್ ಇದೆಯಲ್ಲ ಅಷ್ಟೇ. ನಮ್ಮನ್ನು ದುಡ್ಡಿದ್ರೆ ಓಕೆನಾ, ಬಟ್ ನಂತರ ಮಿಡಲ್ ಕ್ಲಾಸ್ ಕಷ್ಟ ಸ್ವಲ್ಪ ಸರಿ ಮಾಡಲಿಕ್ಕಾದ್ರೂ ಕೂಡ. ಯಾಕಂದರೆ ಅದು ತಗೊಳೋದು ಸಹ ತುಂಬ ಬೆಂಗಳೂರು ಹೋಗಿ ತಗೊಳೋದೆಲ್ಲ. ಈಗ ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಆನ್ ಆಗ್ತಿಲ್ಲ. ಟ್ರೈ ಮಾಡ್ತಿದ್ದೇನೆಲ್ಲ ಸಹ, ನೋಡುವ. ಕಂಪ್ಯೂಟರ್ ಹೋದ್ರೆ ಅಂತೂ ಯೂಟ್ಯೂಬ್ ಸ್ವಲ್ಪ ಲೇಟ್ ಆಗ್ತದೆ ವಿಡಿಯೋ ಮಾಡಲಿಕ್ಕೆ ಕೂಡ. ಯಾಕೆಂದರೆ ನಮ್ಮದು ಇರೋದೇ ಮೇಯ್ನ್ ಅಸ್ತ್ರ ಅದೇ ನಂದು. ಅವತ್ತು ವಿಸ್ಮಯದಲ್ಲಿ ಮೊಬೈಲ್ ಕಳೆದೋಗಿ ಅದು ಆ ದಿನ ನನಗೆ ಎಷ್ಟು ಇದಾಗಿದೆ ನನಗೆ ಗೊತ್ತದು. ಸೊ ನೋಡ್ಬೇಕಾ ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಇಷ್ಟಮೇಲಾದರೂ ಹಾಳಾಗಿ ಇದು ತುಂಬ ಖರ್ಚಾದರೆ ಯೂಟ್ಯೂಬ್ ಚಾನಲೇ ಸ್ಟಾಪ್ ಮಾಡೋದು ಒಂಥರ ಆ ಲೆವೆಲ್ ಮಂಡೆ ಓಡ್ತಿಲ್ಲ ಅಂತ ಸಹ. ನೋಡುವ ಎಂತ ಆಗ್ತದೆ ಅಂತ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು.